ಉಪ್ಪುಣಸಿಯಲ್ಲಿ ಭಾರತೀಯ ನೌಕಾದಳದ ಯೋಧ ಯಶೋಧರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ ಶಾಸಕ ಮಾನೆ. ಕೇರಳದ ಕೊಚ್ಚಿಯಲ್ಲಿ ಸೇವೆಯಲ್ಲಿದ್ದ ವೇಳೆ ಅಕಾಲಿಕವಾಗಿ ನಿಧನರಾದ ಭಾರತೀಯ ನೌಕಾದಳದ ಯೋಧ ತಾಲೂಕಿನ ಉಪ್ಪುಣಸಿ ಗ್ರಾಮದ ಯಶೋಧರ ದುರ್ಗಪ್ಪ ವಡ್ಡರ್ ಅವರ ಪಾರ್ಥಿವ ಶರೀರಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಅವರು ಅಂತಿಮ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಯೋಧನ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸಲ್ಲಿಸಿದ ಶಾಸಕ ಮಾನೆ ಬಳಿಕ ಮೃತ ಯೋಧನ ತಂದೆ, ತಾಯಿ ಹಾಗೂ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಈ ದುಃಖದ ಸಂದರ್ಭದಲ್ಲಿ ಕುಟುಂಬದ ನೋವಿನಲ್ಲಿ ತಾವು ಸಹ ಭಾಗಿಯಾಗಿದ್ದು ಧೈರ್ಯದಿಂದ ಇರುವಂತೆ ಸಮಾಧಾನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸುತ್ತಿದ್ದ ಉಪ್ಪುಣಸಿ ಗ್ರಾಮದ ಯೋಧ ಅಕಾಲಿಕ ಮರಣ ಅತ್ಯಂತ ದುಃಖಕರ ಸಂಗತಿಯಾಗಿದೆ. ದೇಶಕ್ಕಾಗಿ ಬದುಕಿದ ಅವರ ಸೇವೆ ಮತ್ತು ತ್ಯಾಗ ಸದಾ ಸ್ಮರಣೀಯ. ಕುಟುಂಬದ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಭಗವಂತನು ಅಗಲಿದ ಆತ್ಮಕ್ಕೆ ಶಾಂತಿ ನೀಡಲಿ, ಕುಟುಂಬದವರಿಗೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ಉಪ್ಪುಣಸಿ ಗ್ರಾಮದ ಯಶೋಧರ್ ವಡ್ಡರ್ ಅಂತಕ್ಕಂಥವರು ಇಂಡಿಯನ್ ನೇವಿಯಲ್ಲಿ ಕಳೆದ 12 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ರು. ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈ ಊರಿನ ಒಬ್ಬ ಹೆಮ್ಮೆಯ ಪುತ್ರ, ದೇಶದ ಸೇವೆಯಲ್ಲಿದ್ದಂಥವನು ಇಷ್ಟು ಬೇಗ ಈ ದುಃಖದ ಒಂದು ಸಂದರ್ಭ ನೋಡ್ತೇವೆ ಅಂತಕ್ಕಂಥದ್ದು ಎಲ್ಲ ಗ್ರಾಮಸ್ಥರಲ್ಲೂ ಇಡೀ ತಾಲೂಕಿಗೂ ದುಃಖದ ಒಂದು ಸಂಗತಿ, ಒಂದು ದೊಡ್ಡ ನಷ್ಟ ಇವತ್ತು ನಮ್ಮ ತಾಲೂಕಿಗಾಗಿರ್ಬೋದು ಮತ್ತು ದೇಶದ ನೌಕಾ ಸೇವೆಗೂ ಕೂಡ ಆಗಿರ್ಬೋದು. ಹಾಗಾಗಿ ನಾವೆಲ್ಲರೂ ಇವತ್ತು ಅವರ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗಿದ್ದೇವೆ. ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀವಿ. ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಂಥ ಯಶೋಧರ್ ವಡ್ಡರ್ ವೀರ ಯೋಧನ ಸಾವು ಅತ್ಯಂತ ದುರಂತಮಯವಾಗಿದೆ. ದೇಶ ಸೇವೆಯಲ್ಲಿ ನಿರತರಾಗಿದ್ದಂಥ ಯುವಕ ಅಕಾಲಿಕ ನಿಧನವಾಗಿದ್ದು ನಮ್ಮೆಲ್ಲರಿಗೂ ಭಾಳ ಅಪಾರವಾದಂಥ ದುಃಖವನ್ನು ತಂದಿದೆ. ಅವರ ಕುಟುಂಬ ವರ್ಗಕ್ಕೆ ಮತ್ತು ಅಪಾರ ಅಭಿಮಾನಿಗಳಿಗೆ, ರಾಷ್ಟ್ರಾಭಿಮಾನಿಗಳಿಗೆ ತುಂಬಲಾರದ ಒಂದು ನಷ್ಟ. ದುಃಖ ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ, ಎಲ್ಲ ರಾಷ್ಟ್ರಾಭಿಮಾನಿಗಳಿಗೆ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಕುಟುಂಬ ವರ್ಗಕ್ಕೆ ಸರ್ಕಾರ ಕೂಡ, ನೇವಿ ಅಧಿಕಾರಿಗಳು, ಸರ್ಕಾರ ಕೂಡ ದೊಡ್ಡ ಪ್ರಮಾಣದ ಒಂದು ಸಹಾಯವನ್ನು ಮಾಡಬೇಕು. ಅವನೇ ಆ ಕುಟುಂಬಕ್ಕೆ ಮೂಲಾಧಾರವಾಗಿ ದುಡಿದು ಹಾಕ್ತಾ ಇದ್ದಂಥ ಒಬ್ಬ ಯುವಕ ಮರಣ ಹೊಂದಿರುವಂಥದ್ದು ಆ ಕುಟುಂಬಕ್ಕೆ ತುಂಬಲಾರದ ಒಂದು ನಷ್ಟ ಆಗಿದೆ. ದೊಡ್ಡ ಪ್ರಮಾಣದ ಒಂದು ಸಹಾಯವನ್ನು ಸರ್ಕಾರ ಮತ್ತು ಇಲಾಖೆ, ನೇವಿ ಡಿಪಾರ್ಟ್ಮೆಂಟು, ಸಾರ್ವಜನಿಕರು ಅವರ ಕುಟುಂಬ ವರ್ಗಕ್ಕೆ ಸಹಾಯ ಹಸ್ತವನ್ನು ಚಾಚಬೇಕು ಅಂತೇಳಿ ನಾನು ಸರ್ಕಾರಗಳಲ್ಲಿ ಮತ್ತು ಇಲಾಖೆಯಲ್ಲಿ ಮನವಿಯನ್ನು ಮಾಡ್ತೇನೆ. ಸಂಸದರಿಗೂ ಕೂಡ ಅವತ್ತು ಬರಬೇಕಾಗಿತ್ತು, ಊರಿನಲ್ಲಿ ಇಲ್ಲ ಅವರು. ಬಹುಶಃ ನಾಳೆ ನಾಡಿದ್ರಲ್ಲಿ ಅವರು ಕೂಡ ಅವರ ಮನೆಗೆ ಆಗಮಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥ ಕಾರ್ಯವನ್ನು ಅವ್ರು ಮಾಡ್ತಾರೆ. ಅವರಿಂದನೂ ನಾವು ಸಹಾಯ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಊರಿಗೆ ಈಗ ಒಂದು 4 ತಿಂಗಳ ಮುಂದೆ ಬಂದ್ರಿ ಸರ್, ಮತ್ತೆ ತಿರ್ಗಾ ಬರಲಿಲ್ಲ ರೀ. ಫೋನು ಯಾವಾಗಾರ ಮಾಡ್ತದ್ರಿ, ಮತ್ತು ಈಗ ಸದ್ಯ ಮಾಡಿಲ್ಲ. ಒಂದು 10-20 ದಿವಸ ಆಯ್ತು, ಒಟ್ಟ ಮಾಡಿಲ್ಲ. ಎಷ್ಟು ವರ್ಷ? ಈಗ 12 ವರ್ಷ ಆಯ್ತು ರೀ. 12 ಹಿಂದೆ ತಾಲೂಕ್ ಪಂಚಾಯತಿ ಆದ ನೋಡ್ರಿ, ಅವಾಗ ಹೋಗಿದ್ದವ. 12 ವರ್ಷ ನಮ್ಗೆ ವಿಷಯ ರಾತ್ರಿ 11 ಗಂಟೆಗೆ ಆಯ್ತು ರೀ. 11 ಗಂಟೆಗೆ ಮತ್ತು ಹಿಂದೆ ಬೈಕ್ ತಗೊಂಡು ಹಾವೇರಿ ಹೋದ್ವಿ ರೀ. ಅಲ್ಲಿ ಬೈಕ್ ತಗೊಂಡು ನಮ್ಮ ಅಳಿಯಂದ್ರಿಗೆ ಹೇಳಿ ಆ ಬಸ್ಸು ಒಂದು ಹೊಂಟುತ್ತ, ಅದಕ್ಕೆ ಕೈ ಹೊಡೆದು ಬೆಂಗಳೂರು ಹೋದ್ವಿ. ಅಲ್ಲಿಂದ ಮತ್ತು ನಾವು ಕಾರ್ ಮಾಡ್ಕೊಂಡು ಹೋದ್ವಿ ರೀ. ನಮ್ಮ ಅಳಿಯಂದ್ರೆ ಕರ್ಕೊಂತ, ನಮಗೆ ಗುರುತಿರಲಿಲ್ಲ ರೀ, ಅವ್ರು ಕರ್ಕೊಂಡು ಹೋದ್ವಿ ರೀ. ಯಾರಿಗೆ? ನಮ್ಗೆ 29 ವರ್ಷ, 18 ವರ್ಷಕ್ಕೆ ಜಾಯಿನ್ ಆಗ್ಯಾನ್ರಿ. ಒಟ್ಟು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಜಿ ಯೋಧರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಗ್ರಾಮಸ್ಥರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟೆ, ಭಾರತ ವೈಭವ ನ್ಯೂಸ್, ಹಾನಗಲ್.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.